ಇದು ಒಂದು ಮೊದಲು ನಮ್ಮ ಕಾರಣದ ಮೊದಲು ಹಿಂದ್ಗಡೆ ಬೆಟ್ಟ ಕಾಣಿಸ್ತಾ ಇದೆ. ಇದೆಲ್ಲ ಬಿಸಿಲು ಬಂದ್ಬಿಟ್ಟಿದೆ. ಪಾರ್ಥಸಾರಥಿ ಅವರು ನಮಗೆ ಉತ್ಸಾಹ ತುಂಬ್ತಾ ಇದ್ದಾರೆ. ಬೆಂಗಳೂರು ಟ್ರೆಕ್ಕರ್ಸ್. ಇದು ಇಲ್ಲಿಂದ ಇನ್ನು ಇಷ್ಟೇ ದೂರ ಇರೋದು. ಕೃಷ್ಣಗಿರಿ ಪೀಕ್ ಇಲ್ಲಿಂದ 4 ಕಿಲೋಮೀಟರ್ ಮಾತ್ರ ಇದೆ. ಕಿಲೋಮೀಟರ್ ಮಾತ್ರ ಇದ್ದೀವಿ. ನೋಡಿ ಊಟ ಮಾಡಿ ಫುಲ್ ಆಗಿದೆ. ಸುಬ್ರಹ್ಮಣ್ಯ ಬೇಸ್ ಕ್ಯಾಂಪಿಂದ ಒಂದು 4 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೊಂದು ಕಿಲೋಮೀಟರ್ ದೂರದಲ್ಲಿ ಗಿರಿಗದ್ದೆ ಫಾರೆಸ್ಟ್ ಆಫೀಸ್ ಇದೆ ಅಂತ ಅನಿಸ್ತಾ ಇದೆ. ನೋಡಿ ಎಷ್ಟೊಂದು ಖುಷಿಯಿಂದ ಇದ್ದಾರೆ ನಮ್ಮ ಸಹಚಾರಿಗಳು. ಉತ್ಸಾಹದಿಂದಿದ್ದಾರೆ. ಇದು ಬಹುಶಃ ಇಲ್ಲಿ ವಿಶ್ರಮಿಸಿಕೊಳ್ಳೋದಕ್ಕಂತ ಬೆಂಚ್ಗಳನ್ನು ಹಾಕಿದ್ದಾರೆ. ಇದೊಂದು ವ್ಯೂ ಪಾಯಿಂಟು. ತುಂಬ ಚೆನ್ನಾಗಿ ರಮಣೀಯ ದೃಶ್ಯಗಳು ಕಾಣಿಸ್ತಾ ಇದೆ. ಕುಮಾರ ಪರ್ವತ ಇದು ಭಟ್ಟರ ಮನೆಯ ನಂತರ ಸಿಗುವ ಜಾಗ ಕಾಣಿಸ್ತಾ ಇದೆ. ಕೂತಿದ್ದಾರೆ. ಟೋಪಿ ಮೇಲತಿ ಮೇಡಮ್, ಟೋಪಿ ಚೆಲ್ಲಿದ್ದಾರೆ. ಹಿಂಗಡೆ ಕಾಣಿಸ್ತಾ ಇರೋ ಕಲ್ಲು ಮಂಟಪ 8 ಕಿಲೋಮೀಟರ್ ಆಗಿದೆ. ನೋಡಿ ಸಂತೋಷ ಭರಿತರಾಗಿ ಆನಂದ ತುಲಿತರಾಗಿ ಹೇಗಿದ್ದಾರೆ ನಮ್ಮ ಸಹಚಾರಿಗಳು. ಶ್ರೇಣಿಗಳು ಹತ್ತುವರೆ ಮೋಹಕ ಬಲೆಯ ಎದುರಲ್ಲಿ ಗೆಲುವನ್ನು ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯಾನಂದ ಈತನ ಚಂದ. ಮೇಡಮ್ ಅದು ಸರಿ ಇಲ್ಲ, ಈ ಕಡೆ ಬನ್ನಿ. ಈ ಸೊಬಗಾಂದ ಈ ನೋಟ ಚಂದ. ಭಟ್ರ ಮನೆ ಅಲ್ಲಿದೆ, ಅಲ್ಲಿಂದ ಇಲ್ಲಿ ಬಂದಿದ್ವಿ. ದಿಸ್ ಇಸ್ ಅರೆಸ್ಟ್. ಗಂಧದ ಗುಡಿ ಶ್ರೀ ಗಂಧದ ಗುಡಿ ಗಂಧದ ಕುಮಾರ ಪರ್ವತ ಕುಮಾರ ಪರ್ವತ. ಕುಮಾರ ಪರ್ವತ ವಿಜಯವನ್ನು ಇನ್ನೂ ಸಾಧಿಸಿಲ್ಲ. ಈತನ ಚಂದ ಈ ಸೊಬಗಾದ ಈ ನೋಟ ಚಂದ. ಚಾರಣಿಗರು ಬರ್ತಾ ಇದ್ದಾರೆ ನಡ್ಕೊಂಡು. ಸುಮಾರು 1.5 ಕಿಲೋಮೀಟರ್ ಇದೆ ಅಂತ ಕಾಣಿಸುತ್ತೆ. ಯಾವುದು ಗಿರಿಗದ್ದೆ ಚೆಕ್ ಪೋಸ್ಟ್. ಗಿರಿಗದ್ದೆ ಚೆಕ್ ಪೋಸ್ಟ್. ಈಗ ನೋಡಿ ನಮ್ಮ ಪಾರ್ಥಸಾರಥಿ ಅವರು ಬರ್ತಾ ಇದ್ದಾರೆ. ನೋಡಿ 3 ಕಿಲೋಮೀಟರ್ ಬಂದಿದ್ದೀವಿ.
ತಂಡಗಳಲ್ಲಿ ಒಂದು ಸಣ್ಣ ತಂಡ. ನಾವಿಬ್ರು ಮತ್ತೆ ನಮ್ಮ ಪಾರ್ಥಸಾರಥಿ ಅವರು ಕ್ಯಾಮ್ರಾ ಹಿಂದ್ಗಡೆ ಇದ್ದಾರೆ. ಇನ್ನು 1 ಕಿಲೋಮೀಟರ್ ಹೋಗಬೇಕಾಗಿದೆ. ಎಲ್ಲರೂ ಉತ್ಸಾಹದಿಂದಿದ್ದಾರೆ. ಅಲ್ಲಿ ನಮ್ಮ ಹಿಂದೆ ನಮ್ಮ ಸಹಚಾರಣಿಗರು ಬರ್ತಾ ಇದ್ದಾರೆ. ಇನ್ನೂ ಉತ್ಸಾಹದಿಂದಿದ್ದಾರೆ. 4 ಕಿಲೋಮೀಟರ್ ಬಂದು ಇನ್ನೂ ಉತ್ಸಾಹ ಕುಂದಿಲ್ಲ, ಬರ್ತಾ ಇದ್ದಾರೆ. ಎಂಥ ಪರ್ವತದ ಹತ್ತಿರ ಎಂಥ ಇದು ಪೀಕ್ ಗುಂಪಿನ ಇಂಪಿನಾದನಿ ಕಲ ಕಲ 3.5 ಕಿಲೋಮೀಟರ್ ದೂರ ಇದೆ. ಹಾಗೆ ಸ್ವರ್ಗ ಈ ಬೆಳಗು ಬಿನ್ನಾಣ ಈ ಸೊಗಸು ಯಾರ ಉತ್ಸಾಹ ನೋಡಿ ಇಲ್ಲಿ. ಉಲ್ಲಾಸ ಚೈತನ್ಯ ಆನಂದ ಈ ಗಿರಿಗಡ್ಡೆ ಹತ್ರ ಇರೋ ಹಾಗೆ ಕಾಣಿಸ್ತಾ ಇದೆ. ಮುಂದೆ ಬೆಟ್ಟ. ಇಲ್ಲಿ ನಮ್ಮ ಹಿಂದ್ಗಡೆ ಬರ್ತಾ ಇರೋ ಚಾರಣಿಗರು. ಇನ್ನ ಒಂದು ಉತ್ಸವಗಳು ಕಾಣಿಸ್ತಾ ಇದೆ. ಮನೆ ದಾಟಿ ಖುಷಿಯಲ್ಲಿ ನಮ್ಮ ಜೊತೆ ಸಾಯಣಿಗರು ಈಗ ನಾವು ಭಟ್ರ ಮನೆ ಇಂದ ಬೈಪಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಭಟ್ರ ಮನೆ. ಈಗ ಸುಮಾರು ಸಮಯ ಎಷ್ಟು ಗಂಟೆ ಆಗಿದೆ? 9 ಗಂಟೆ ಸುಮಾರು ಆಗಿದೆ. ಸರಿಯಾದ ಸಮಯಕ್ಕೆ ತಲುಪಿದ್ದೀವಿ. ಎಲ್ಲರೂ ಉತ್ಸಾಹದಿದ್ದಾರೆ. ಮನೆಯವರು ಹೋಗ್ತಾ ಇದ್ದಾರೆ ಮುಂದೆ. ಅಲ್ಲಿ ನೋಡಿ. ಹಲೋ ಹಲೋ ಹಲೋ. ನೋಡಿ, ಇದು ಹಿಂದ್ಗಡೆ ಯಾವುದೋ ಪರ್ವತ ಶ್ರೇಣಿ ಕಾಣಿಸ್ತಾ ಇದೆ. ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಬೆಳಿಗ್ಗೆ 5:15 ಕುಮಾರ ಪರ್ವತ ಚಾರಣಕ್ಕೆ ಎಲ್ಲರೂ ಬಂದರು. ಓಕೆ, ಇದು ಇನ್ನು ಕಲ್ಲುಮಂಟಪ ಸ್ವಲ್ಪ ದೂರ ಇದೆ ಅಂತ ಅನ್ಕೊಂಡಿದ್ದೀವಿ. ಓಯ್, ಸ್ಟಾರ್ಟ್ ಮಾಡ್ತಿದ್ಯಲ್ಲ, ಅಲ್ಲಿಂದ ಇಳಿಯುತ್ತೆ. See our first friends from Israel. Yeah. Very nice. ಇದು ಕಲ್ಲುಮಂಟಪದಿಂದ ಸ್ವಲ್ಪ ದೂರದಲ್ಲೇ ಇದೆ. ಇಲ್ಲಿ ನಾವು ಒಂದು ಊಟ ಮಾಡಿದ್ದೀವಿ. ಇಲ್ಲಿ ವಾಟರ್ ಸ್ಟ್ರೀಮ್ ಇದೆ, ಕೋಲ್ಡ್ ವಾಟರ್, ತುಂಬ ಚೆನ್ನಾಗಿರೋ ನೀರು ಬರುತ್ತೆ. ಓಕೆ, ನೋಡಿ ಈಗ ಚಾರಣಿಗರು ಮುಂದೆ ಇದ್ದಾರೆ. ಮೇಲೆ ಅಲ್ಲಿ ಕಲ್ಲು ಮಂಟಪ ಕಾಣಿಸ್ತಾ ಇದೆ ನೋಡಿ, ಇದೇ ಕಲ್ಲು ಮಂಟಪ. ಈ ಕಲ್ಲು ಮಂಟಪದಿಂದ ಬಂದರೆ ಇಲ್ಲಿ ಮರದ ಹತ್ರ ಕೆಳಗಡೆ ನೀರಿದೆ. ಬರ್ತೀವಿ. ಝುಳು ಝುಳು ಕಲರವ ಗುಂಪಿನ ಇಂಪಿನಾದನಿ ಕಲ ಕಲ ಇದೆ. ಶೇಷ ಪರ್ವತ ಮೇಲೆ ಇದ್ದೀವಿ. ಹಿಂದ್ಗಡೆ ಕಾಣ್ತಾ ಇರೋದು ಪರ್ವತ. ಇಲ್ಲಿಂದ 1 ಕಿಲೋಮೀಟರ್ ದೂರ ಮಾತ್ರ ಇದೆ ಪರ್ವತ. ಬರ್ತೀನಿ. ಅದ್ರ ಮೇಲೆ ಹತ್ತಿ ನಿಂತಿದ್ದಾರೆ, ಕಲಿತಾ ಇದ್ದಾರೆ. ಹೋಗ್ತೀವಿ ಈಗ ಹಂಗಾಗಿ.
ತೀರದ ಬೆಡಗು ಹತ್ರ ಬಂದಿದ್ದೀವಿ. ಕೋಗಿಲೆ ಕಂಠದ ರಾಗದ ಸುಧೆಯು ಸಂಚಿನ ಸುಡಿಯ ತಂಪಾದ ಗಾಳಿ, ಮೋಹಕ ಬಲೆಯ ಎದುರಲ್ಲಿ ಗೆಲುವನ್ನು ನೀಡು ನೀಡು ವಿಜ್ಞಾನ ಈ ಸೊಗಸು ವಯ್ಯಾರ ಉತ್ಸಾಹ ಹೋಗ್ತಾ ಇದೀವಿ ಎಸ್ ಎಸ್ ಈತನ ಚಂದ ಇದು ಕೆಪಿ ಕುಮಾರ ಪರ್ವತ ಹತ್ತಿರದಲ್ಲಿದ್ದೀವಿ. ಎನಿ ಮೂಮೆಂಟ್ ವಿ ವಿಲ್ ರೀಚ್ ದೇರ್. Another 40-45 minutes ಆಗ್ಬೇಕು ಅಲ್ಲಿ ಹೋಗೋದಕ್ಕೆ. ಇಲ್ಲಿ ನೋಡಿ ಡಿಸ್ಟೆನ್ಸ್ ಕೊಡ್ತಾ ಇದ್ದೀವಿ. ಆಹಾ ಚೆನ್ನಾಗಿದೆ. ಬಿಸಿಲು ಅಂತ ಹೇಳ್ತಾರೆ, ಏನು ಬಿಸಿಲು ಏನಿದೆ. ಪಾರ್ಥ ಬಬ್ರುವಾಹನ ನಮ್ಮ ಈಗ ವಿಡಿಯೋ ಮಾಡ್ತಿರೋರು ಪಾರ್ಥ ಅವರು ಯಾರು ತಿರುಗರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಸಾಧಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಅವನಿಲ್ಲದೆ ಭಕ್ತರಿಗೆ ಸಮಾನ. ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಈ ನಡಾಗ ಇದನ ಚಂದ ಈ ಸೊಬಗಾದ ಕೆಳಗಡೆ ನೋಡಿ ಈ ನೋಟ ಚಂದ ಆಗಿದೆ. ಕುಮಾರ ಪರ್ವತ ಕಾಣಿಸ್ತಾ ಇದೆ ನೋಡಿ. ಕುಮಾರ ಪರ್ವತನೇ ಇದು. ಈ ಕಡೆ ಇಲ್ಲಿದೆ. ಈಗ ಸುಮಾರು 1:15 ಆಗಿದೆ. ತೆಗೆದುಬಿಟ್ಟು ಮುಂದೆ ಹರಿಯುವ ಝರಿಗಳ ಧಾರೆಯಾದ ಕಲರವ ಗುಂಪಿನ ಇಂಪಿನಾದನಿ ಕಲಕಲ ಇದೆ ಸ್ವರ್ಗ ಸ್ವರ್ಗ ಸ್ವರ್ಗ. ಈ ಬೆಳಗು ವಿಜ್ಞಾನ ಈ ಸೊಗಸು ವಯ್ಯಾರ ಉತ್ಸಾಹ ಉಲ್ಲಾಸ ಚೈತನ್ಯ ಆನಂದ ಈ ನಡಾಗ ಈ ಹುಲ್ಲಿನ ಮಧ್ಯೆ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಸೊಬಗಾದ ಈ ನೋಟ ಚಂದ ಇದ್ದಾರೆ. ಓಕೆ.